ನಮ್ಮ 143 ಕನ್ನಡ ಯೂಟ್ಯೂಬ್ ಚಾನಲಿಂದ ಲಕ್ಕಿ ಡ್ರಾಗೋಸ್ಕರ ಹುಡುಗರು ಬರೆಸ್ತಾವ್ರೆ. ಕುಕ್ಕರ್ ತಗೊಂಡಿದ್ದೀವಿ. ಕುಕ್ಕರು ಅದು ಬಂದ್ಬಿಟ್ಟು ವಿಶಾಲ್ ಮಾರ್ಟ್ ಬ್ರಾಂಡು ಕಾಂಟೆ ಮತ್ತು ವಿಶಾಲ್ ಮಾರ್ಟ್ ಬ್ರಾಂಡ್ ತಗೊಂಡಿದ್ದೀವಿ. ವಿಶಾಲ್ ಮೆಗಾ ಮಾರ್ಟು. ಇದಕ್ಕೆ ನಾರ್ಮಲ್ಗಿಂತ 1 ಇಯರ್ ಎಕ್ಸ್ಟ್ರಾ ವಾರಂಟಿ ಇರುತ್ತಂತೆ. ಎಲ್ಲ ಕುಕ್ಕರ್ಸ್ಗೂ 5 ಇಯರ್ಸ್ ಕೊಟ್ಟರೆ ಪ್ಲಸ್ 1 ಆ್ಯಡ್ ಮಾಡಿ 6 ಇಯರ್ಸ್. ನೀವು ಯಾರಾದರೂ ತೊಗೋಬೋದು ಬೇಕಾದ್ರೆ. ಕ್ವಾಲಿಟಿ ನಮಗೂ ಗೊತ್ತಿಲ್ಲ. ಜೊತೆಗೆ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಆ್ಯಕ್ಚುಲಿ 3000 ಮೇಲೆ ಬಿಲ್ ಮಾಡಿದ್ದಕ್ಕೆ ಇದು ಕೊಟ್ಟವ್ರೆ. 350 MRP ಇದೆ. ನಾವು ಮಾತಾಡೋದು ಕೇಳಿಸಲ್ಲ. ನನಗೆ ದೂರ ಹೋದರೆ 350 ರೂಪಾಯಿ ಒಂದು ಮಿಕ್ಸರ್ ಪ್ಯಾಕೆಟ್ ಕೊಟ್ಟವ್ರೆ. ನಾನು ಹೇಳಿದೆ ಮೇಡಮ್ 3 ಬಂದಿದ್ದೀವಿ, 3 ಫ್ಯಾಮಿಲಿಯವರು ಕೊಟ್ಟರೆ 3 ಕೊಡಿ ಮೇಡಮ್, ಮುಂದಾದರೆ ಕಿತ್ತಾಡ್ಕೊಬೇಕಾಗುತ್ತೆ ಅಂದೆ. ಜೋರಾಗಿ ನಗ್ತಾ ಇದ್ರು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಫಸ್ಟ್ ಪ್ರೈಸು ಅರುಣ್ ಕುಮಾರ್ ಅಂತ ಇವ್ರ ಮನೆ ಹತ್ರ ನಾವು ರೀಚ್ ಆಗಿ ಫಸ್ಟ್ ಪ್ರೈಸನ್ನು ಅವ್ರಿಗೆ ಕೊಟ್ವಿ. ತುಂಬ ಖುಷಿಪಟ್ಟರು. ಬೇಸಿಗೆಯಲ್ಲಿ ಶ್ರೀರಾಮನವಮಿ ಹಬ್ಬದ ದಿನ ಬಿಟ್ಟು ಬೇರೆ ದಿನ ಮಾಡಿದ್ರಿಂದ ತುಂಬ ಜನ ಉಪಯೋಗ ಪಡ್ಕೊಂಡ್ರು. ಎಲ್ಲ ಟಯರ್ಡ್ ಆಗಿ ಬಂದಿರೋರೆಲ್ಲ ಬೇಸಿಗೆ ಬಿಸಿಲು ಜಾಸ್ತಿ ಇತ್ತು. ನೀವು ಈ ಕಾರ್ಯ ಮಾಡಿದ್ದು ತುಂಬ ಖುಷಿ ಆಯಿತು, ಇದೇ ಥರ ಕಂಟಿನ್ಯೂ ಮಾಡಿ ಅಂತ ಹೇಳಿ ಅರುಣ್ ಕುಮಾರ್ ಅವರು ತುಂಬ ಖುಷಿಪಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅವಳಿಗೆ ಕೊಡಿ ಸರ್. ಇದು 143 ಕನ್ನಡ ಇಂದ ಗಿಫ್ಟ್. ಇದು ನನ್ನ ಬರ್ತ್ಡೇ ಇತ್ತು. ಎಲ್ಲರಿಗೂ ಇದು ಕೊಡ್ತಾ ಇದೀವಿ. ಒಂದು ನಿಮ್ಮ ಕಡೆಯಿಂದ ಸಹಾಯ, ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಿ. 2 ಸೇರಿ ಕೊಟ್ಬಿಡೋಣ. ಓಕೆ ಸರ್, ತುಂಬ ಥ್ಯಾಂಕ್ ಯು. ಓಕೆ, ನಾವೇನು ಪರವಾಗಿಲ್ಲ, ನಾನು ಇರೋದ್ರಲ್ಲಿ ಓಕೆ ಇದ್ದೀನಿ. ಓಕೆನಾ? ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅಲ್ಲ ಕರೆಕ್ಟ್. ನನಗೆ ತುಂಬ ಇಲ್ಲ, ನೀವು ಮಾಡ್ತಾ ಇರೋದು ನನಗೆ ಭಾರಿ ಸಂತೋಷ ಆಯಿತು. ಮತ್ತು ನಾನು ನನ್ನ ಗಾಡಿ ಮೇಲೆ ಎಷ್ಟೋ ವರ್ಷದಿಂದ ಕನ್ನಡಿಗ ಅಂತಲೇ ಗಿಫ್ಟ್ ಕೊಡ್ತಲ್ಲ, ಏನು ಅನಿಸ್ತು ಸರ್? ಸರ್ ನನಗೆ ಸರ್ ನನಗೆ ಹೆಂಗಾಯ್ತು ಅಂತಂದ್ರೆ, ನಾನು ಬಂದಿದ್ದು ಜಸ್ಟ್ ಪಾನ್ಕ ಕುಡಿಯಕ್ಕೆ ಬಂದಿದ್ದು. ಓಕೆ, ನನಗೆ ಗಿಫ್ಟಿಗೆ ಅಂತ ಫೋನ್ ಮಾಡಿದಾಗ ಭಾಳ ಸಂತೋಷ ಆಗ್ಬಿಡ್ತು. ಏನು ಅಂತಂದ್ರೆ, ನಾನು ಕನ್ನಡದಲ್ಲಿ ಹೆಸರು ಬರ್ದಿರೋದಕ್ಕೂ ಬಂತು ಅಥವಾ ಏನಕ್ಕೆ ಬಂತು ಅನ್ನೋದೇ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಗೊತ್ತಾಗ್ಲಿಲ್ಲ. ಒಂದು 200 ಮೇಲೆ ಇತ್ತು ಸರ್. 200 ಇರ್ಲಿ, 1000 ಇರ್ಲಿ, ಬಟ್ ಏನಂತಂದ್ರೆ ಈಗಲೂ ನನ್ನ ಮಗಳಿಗೆ ನಾನು ಹೇಳ್ಕೊಂಡೆ ಕರ್ಕೊಂಬಂದೆ. ಏನಾದ್ರು ಗೊತ್ತಾ ಮಗನೇ, ಇವರು ಇಷ್ಟೆಲ್ಲ ಕಷ್ಟ ಬೀಳ್ತಾವ್ರೆ, ಏನೇ ಬಂದ್ರು ನಾವು ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ಬೇಕು. ಏನ್ ಕೊಡ್ಬೋದು, ಎತ್ ಮಾಡ್ಬೋದು ಅಂತ ಅಂದಾಗ ಅವಾಗ ನಾನು ಒಂದೇ ಮಾತಂದೆ, ಮಗನೇ ನನಗೆ ಏನು ಕೊಡೋದು ಬೇಡ, ಅವರು ಜಸ್ಟ್ ಪೆನ್ಸಿಲ್ ಕೊಡ್ಲಿ, ಅದು ದೊಡ್ಡ ಗಿಫ್ಟು. ನಾವು ಶ್ರಮ ಪಟ್ಟಿಲ್ಲ, ಯಾವುದೇ ರೀತಿ ಶ್ರಮ ಪಟ್ಟಿಲ್ಲ. ನಾವು ಹೋಗಿದ್ದು ಜಸ್ಟ್ ಅವತ್ತು ಪಾನ್ಕ ಕುಡಿಯಕ್ಕೆ ಹೋಗಿದ್ದು. ಸಮಾಜ ಸೇವೆ ಮಾಡ್ತಾವ್ರೆ, ಓಕೆನಾ? ಅವ್ರಿಗೇನು ಅವಶ್ಯಕತೆ ಇಲ್ಲ, ಸಮಾಜ ಸೇವೆ ಮಾಡೋ ಅವಶ್ಯಕತೆ ನಿಮ್ಗೇನಿಲ್ಲ, ಬಟ್ ಮಾಡ್ತಾ ಇದ್ದೀರಲ್ವಾ, ಆ ಉದ್ದೇಶ ನನಗೆ ಬಹಳ ಖುಷಿ ಆಯ್ತು. ಆ ವಿಷಯದಲ್ಲಿ ನಾನು ಅವತ್ತು ಪಾನ್ಕ ನಾನು ಕುಡಿತಾ ಇರಲಿಲ್ಲ. ಏನಂತ ಅಂದ್ರೆ ಬಂದೆ, ಮತ್ತಿನ್ನೊಂದು ನೋಡಿದೆ, ನನ್ನ ಮಗಳು ಟಯರ್ಡ್ ಆಗಿದ್ಲು, ನಾನು ಟಯರ್ಡ್ ಆಗಿದ್ದೆ. ಸಮಾಜ ಸೇವೆ ಮಾಡ್ತಾವ್ರಲ್ಲ, ನನಗೆ ಅವತ್ತು ನಿಜವಾಗ್ಲೂ ಖುಷಿ ಆಯ್ತು. ಖುಷಿಯಾಗಿ ಆಮೇಲೆ ಇಲ್ಲಿ 4-5 ಜನ ಹುಡುಗರಿದ್ರು. ಅಂಕಲ್ ಇದು ಬರ್ದಾಕಿ ಅಂಕಲ್, ಗಿಫ್ಟ್ ಬರುತ್ತೆ ಅಂತ ಹಾಕಿರಲ್ಲ, ಮಾಡಿ ಸರ್. ನಮ್ಮ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ, ನೀವತ್ತು ನನಗೆ ಪಾಪ ಪ್ರೀತಿ ವಿಶ್ವಾಸ, ನನಗೆ ಇದೊಂದು ವಿಷಯದಲ್ಲಿ ಬಹಳ ಖುಷಿಯಾಗಿದೆ. ಥ್ಯಾಂಕ್ಸ್. ಓಕೆನಾ?